ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಒಂದಷ್ಟು ವಿಡಿಯೋಗಳೊಂದಿಗೆ ನಮ್ಮ ವಾಹಿನಿಯನ್ನು ಅನೇಕ ಜನರು ನೋಡಿ ಸಬ್ಸ್ಕ್ರೈಬ್ ಮಾಡಿದವರಿದ್ದಾರೆ, ಒಳ್ಳೆಯ ರೆಸ್ಪಾನ್ಸನ್ನು ಕೊಟ್ಟವರಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತು ಮತ್ತೊಂದು ವಿಭಿನ್ನವಾಗಿರುವಂತಹ ಕಂಟೆಂಟನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಏನು ಕೇಳಿದರೆ, ನನ್ನ ಕೈಯಲ್ಲಿ ಒಂದು ನೋಡಿ, ಇದು ನಿಮಗೆ ಗೊತ್ತಿರಬಹುದು ಇದು ಏನಂತ ಹೇಳಿ. ಇದನ್ನು ಯಕ್ಷಗಾನ ಭಾಷೆಯಲ್ಲಿ ಚಿಟ್ಟಪಟ್ಟಿ ಅಂತ ಹೇಳಿ ಕರೀತಾರೆ. ಇದು ನಾವು ಮೇಕಪ್ ಮಾಡೋದಕ್ಕಿಂತ ಮುಂಚೆ ಅಥವಾ ಮೇಕಪ್ ಕೂತ್ಕೊಳ್ಳುವಾಗ ನಾವು ಇದನ್ನು ಕಟ್ಟಿ ಮೇಕಪ್ಪಿಗೆ ಕೂತ್ಕೊಳ್ತೇವೆ. ಇದು ಒಂದು ಕಾಟನ್ ಚಿಟ್ಟಪಟ್ಟಿ ಬ್ಲ್ಯಾಕ್ ಆಗಿರುತ್ತೆ. ಇದನ್ನು ಏನು ಮಾಡ್ತೇವೆ ಕೇಳಿದರೆ, ವೇಷಕ್ಕೆ ಕೂತ್ಕೊಳ್ಳುವಾಗ ನಾವು ಹೀಗೆ ಹಣೆಗೆ ಕಟ್ತೇವೆ, ಈ ರೀತಿಯಾಗಿ ಕಟ್ಟಿಕೊಳ್ತೇವೆ. ತದನಂತರ ನಾವು ವೇಷ ಮಾಡ್ತೇವೆ. ನೀವು ನೋಡಿದ್ದೀರಿ ವೇಷವನ್ನು, ಮತ್ತೆ ನಾವು ವೇಷವನ್ನು ಮಾಡ್ತೇವೆ. ಇದು ಚಿಟ್ಟಪಟ್ಟಿ ನಿಮಗೆ ಗೊತ್ತಾಗಿದೆ. ಎರಡಿದೆ, ಸೇಮ್. ನಾನು ಒಂದನ್ನೇ ಕಟ್ಟಿಕೊಳ್ತೇನೆ, ನಾವು ಎರಡನ್ನ ಕಟ್ತೇವೆ ಗ್ರಿಪ್ಪಿಗೆ ಬೇಕಾಗಿ. ಇದು ಏನು ಅಂತ ಕೇಳಿದರೆ, ಇದೊಂದಿದೆ, ಇದು ಕರ್ಣಪತ್ರ ಅಂತ ಹೇಳಿ, ಇದು ಕೆನ್ನೆ ಹೂವು ಅಂತ ಹೇಳಿ. ನೋಡಿ, ಇದು ಕೆನ್ನೆ ಹೂವು ಅಂತ ಹೇಳಿ ಕರೀತಾರೆ. ಇದು ನೀವು ನೋಡಿರಬಹುದು, ನಾವೆಲ್ಲ ಕಟ್ಟುವಂತಹ ಪಕಡಿ ಅಥವಾ ಪಗಡಿ ಅಂತ ಹೇಳಿ ಕರೀತಾರೆ. ಪಕಡಿ ಅಂತ ಹೇಳಿ ಕೂಡ ಕರೀತಾರೆ, ಪಗಡಿ ಅಂತ ಹೇಳಿ ಕೂಡ ಕರೀತಾರೆ. ಇದು ನವಿಲ್ಗರಿ ಇದೆ, ಒಂದಷ್ಟು ಸ್ಟೋನ್ ವರ್ಕ್ಗಳೆಲ್ಲ ಇದೆ. ಇದು ವುಡ್ಡಿಂದ ಮಾಡಿರುವಂಥದ್ದು. ಇದಕ್ಕೆ ಮೇಲೆ ಬೇಗಡೆಯನ್ನು ಹಾಕಿದ್ದಾರೆ. ಇದು ಎಲ್ಲ ವೆಲ್ವೆಟನ್ನು ಅಂಟಿಸಿದ್ದಾರೆ. ಸಣ್ಣ ಸಣ್ಣ ಮುತ್ತುಗಳಿದೆ ನೋಡಿ. ಇದು ಪಕಡಿ ಅಂತ ಹೇಳಿ. ಈ ಪಕಡಿ ವೇಷ ಪುಂಡು ವೇಷದ ಸಾಲಲ್ಲಿ ಬರುತ್ತೆ. ಅದಕ್ಕೆ ಪುಂಡು ವೇಷದ ಸಾಲಲ್ಲಿ ಪಕಡಿ ವೇಷಗಳು ಬರುವಂಥದ್ದು. ಈಗ ಅಭಿಮನ್ಯು ಅಥವಾ ಬೇರೆ ದೇವತೆಗಳ ಬಲ ಇರುವಂಥದ್ದು, ಸುಧನ್ವನು ಅಥವಾ ಬೇರೆ ಬಬ್ರೋಹನ ಎಲ್ಲ ಇದೇ ರೀತಿ ಈ ಪಕಡಿಯನ್ನು ಕಟ್ಟಿ ಮಾಡುವಂಥದ್ದು. ನೋಡಿದ್ರಲ್ಲ, ಇದು ಪಕಡಿ. ಇದನ್ನ ಕಟ್ಟುವಾಗ, ನಾನೀಗ ಅದನ್ನ ಜಸ್ಟ್ ಹೇಳ್ತೇನೆ ನೋಡಿ. ಅದನ್ನ ಕಟ್ಟುವಂತಹ ಕ್ರಮ ಹೇಗೆ ಕೇಳಿದ್ರೆ, ಮೊದಲು ಏನು, ಈಗ ನಾವು ಇಲ್ಲಿ ಉಂಡೆಯನ್ನ ಕಟ್ಟಲಿಲ್ಲ, ಹೆಚ್ಚಿನವರು ಇಲ್ಲಿ ಉಂಡೆಯನ್ನ ಕಟ್ತಾರೆ, ಆಯ್ತಾ. ಈಗ ಸಂಘದಲ್ಲಿ ಹೊರಗೆ ವೇಷ ಮಾಡುವಂಥದ್ದು, ನಾವು ಮೇಳದಲ್ಲಿ ಕಿರೀಟ ವೇಷಕ್ಕೆ ಮಾತ್ರ ಚಿಟ್ಟಪಟ್ಟಿಯನ್ನು ಕಟ್ಟಿ ಉಂಡೆಯನ್ನ ಕಟ್ತೇವೆ. ಅದರ ವೀಡಿಯೋ ಸಪ್ರೇಟ್ ಮಾಡ್ತೇವೆ ನಾನು, ಉಂಡೆ ಕಟ್ಟುವಂಥದ್ದು ಹೇಗೆ ಅಂತೇಳಿ. ಇಲ್ಲದಿದ್ರೆ ಹೀಗೆ ನಾವು ಪಕಡಿಯನ್ನು ಕಟ್ತೇವೆ. ಈಗ ಚಿಟ್ಟಪಟ್ಟಿಯನ್ನು ಕಟ್ಟಿ ತದನಂತರ ಈ ಕರ್ಣಪತ್ರ ಇದೆಯಲ್ಲ, ಇದನ್ನು ನಾವು ಸ್ವಲ್ಪ ಕಿವಿಯ ನೇರಕ್ಕೆ ನಮಗೆ ಅದೊಂದು ಅಂದಾಜು ಸಿಗುತ್ತೆ ಎಷ್ಟು ಬೇಕಂತೇಳಿ. ನೋಡಿ, ಈ ರೀತಿ ಕಟ್ತೇವೆ. ಈ ರೀತಿ ಕಟ್ಟಿ ನೋಡಿ, ಈ ರೀತಿ ಕಟ್ತೇವೆ. ಕಟ್ಟಿದ ನಂತರ ಏನು ಮಾಡ್ತೇವೆ ಕೇಳಿದ್ರೆ, ಈ ಪಕಡಿಯನ್ನು ಕಟ್ತೇವೆ. ಪಕಡಿಯನ್ನು ಕಟ್ಟುವಂಥದ್ದು ಕ್ರಮ ಇದೆ. ಇದನ್ನು ಕಟ್ಟಿ ಪಕಡಿಯನ್ನು ಕಟ್ಟುವಂಥದ್ದು, ನಾನು ಈಗ ಮಾತ್ರ ಇದನ್ನು ಕಟ್ಟುವುದಿಲ್ಲ, ನಾನು ಹೇಳ್ತೇನೆ ಹೇಗೆ ಕಟ್ಟುವಂಥದ್ದು ಏನಂತೇಳಿ. ಇದನ್ನು ಕಟ್ಟಿ ನಂತರ ಪಕಡಿಯನ್ನು ಕಟ್ಟಬೇಕು. ಪಕಡಿಯನ್ನು ಕಟ್ಟುವಂಥದ್ದು ನೋಡಿ, ಇದರಲ್ಲಿ ಹಗ್ಗ ಕೊಟ್ಟಿದ್ದಾರಲ್ಲ, ಮೊದಲು ಈ ಬಟ್ಟೆಯನ್ನು ಇದಕ್ಕೆ ಹೀಗೆ ಸುತ್ತಿಕೊಳ್ಬೇಕು. ಹೀಗೆ ಇಲ್ಲಿ ಮೇಲ್ಗಡೆ ಸುತ್ತಿಕೊಳ್ಬೇಕು, ಇಲ್ಲದಿದ್ರೆ ಕಟ್ಟುವಾಗ ಡಿಸ್ಟರ್ಬ್ ಆಗುತ್ತೆ. ಸುತ್ತಿಕೊಂಡ ಬಳಿಕ ಇಲ್ಲಿ ನೋಡಿ, ಈ ಬದಿಯಲ್ಲಿ 2 ಹಗ್ಗ ಕೊಟ್ಟಿದ್ದಾರೆ, ಈ ಬದಿಯಲ್ಲಿ 2 ಹಗ್ಗ ಕೊಟ್ಟಿದ್ದಾರೆ, ಪ್ಲಸ್ ಇಲ್ಲಿ ಇದೆ 2 ಹಗ್ಗ. ಈ ಹಗ್ಗವನ್ನ ಮೇಲ್ಗಡೆ ಹೀಗೆ ಸುತ್ತಿಕೊಡ್ಬೇಕು. ಯಾಕೆ ಅಂತ ಹೇಳುತ್ತೇನೆ. ಅದ ನಂತರ ಏನು ಮಾಡಬೇಕು ಕೇಳಿದ್ರೆ, ಈ ಪಕಡಿಯ ಇದರ ಇಲ್ಲಿ ಸಿಗುವಂತಹ ಮೊದಲ ಹಗ್ಗ ಏನು ಸಿಗುತ್ತೆ, ಈ ಹಗ್ಗವನ್ನ ಹಾಗೆ ಬಿಟ್ಟು ಇಲ್ಲಿ ಇನ್ನೊಂದು ಹಗ್ಗ ಸಿಗುತ್ತಲ್ಲ, ಅದು ನಿಮಗೆ ಕಟ್ಟುವಾಗ ಗೊತ್ತಾಗತ್ತೆ. ಈ ಹಗ್ಗವನ್ನು ನಾವು ಇಲ್ಲಿ ಕಟ್ಟುವಂಥದ್ದು. ಹೀಗೆ ಪಕಡಿಯನ್ನು ಇಟ್ಟು ಕಟ್ತೇವೆ. ಕಟ್ಟಿದ ನಂತರ ಒಂದು ಹಗ್ಗ, ಇದರಲ್ಲಿ ಒಂದು ಹಗ್ಗವನ್ನು ಕಟ್ಟಿಯಾದ ನಂತರ ನೋಡಿ, ಒಂದು ಹಗ್ಗವನ್ನು ಕಟ್ಟಿಯಾದ ನಂತರ ಏನು ಮಾಡ್ತೇವೆ ಕೇಳಿದ್ರೆ, ಇಲ್ಲಿ ಈ 2 ಹಗ್ಗದಲ್ಲಿ ಒಂದು ಹಗ್ಗವನ್ನು ಮೇಲೆ ಹಾಕಿ
ಇನ್ನೊಂದು ಹಗ್ಗ ಉಂಟಲ್ಲ, ಇದನ್ನ ಮೊದಲು ಕಟ್ಟಿದ ಹಗ್ಗದ ಒಳಗಡೆ ಹಾಕಿ ಅಲ್ಲಿ ಅದನ್ನ ಲಾಕ್ ಮಾಡಿ ಕಟ್ಟಿ, ಮತ್ತೆ ಈ ಮೇಲಿನ ಹಗ್ಗವನ್ನ ಮತ್ತೆ ಈ ಕೆಳಗಿನ ಹಗ್ಗವನ್ನು ಅದರ ಮೇಲ್ಗಡೆಯಿಂದ ಎಳೆದು ಕಟ್ಟಬೇಕು. ಆಗ ಪಕಡಿ ಸ್ಟ್ರೈಟ್ ಆಗತ್ತೆ. ತದನಂತರ ಏನು ಉಳಿದಿರುವಂತಹ ಮತ್ತೊಂದು ಹಗ್ಗ ಉಳಿದಿರತ್ತಲ್ಲ, ಅದನ್ನು ಕಟ್ಟುವಂತಹ ಕ್ರಮ. ಎಸ್, ಗೊತ್ತಾಯ್ತಲ್ಲ ನೋಡಿ. ಗೊತ್ತಾಗದಿದ್ರೆ ನಾನಿಲ್ಲಿ ಕಟ್ಟುವುದಿಲ್ಲ ಅದನ್ನ. ಈ ಎರಡು ಹಗ್ಗವನ್ನ ಹೀಗೆ ಮೇಲೆ ಹಾಕಿಕೊಂಡು ಮೊದಲು ಒಂದು ಸೆಟ್ ಹಗ್ಗವನ್ನ ಇದರಲ್ಲಿ ಫಸ್ಟ್ ಹಗ್ಗ ಇರ್ತದಲ್ಲ, ಅದನ್ನ ಈ ಒಂದು ಸೆಟ್ ಹಗ್ಗದಲ್ಲಿ ಇದನ್ನ ಮೊದಲು ಕಟ್ಟುದು. ಆಯ್ತಾ? ಕಟ್ಟಿ ಒಂದು ಲಾಕ್ ಹಾಕಿ ಕಟ್ಟಿ, ಇಲ್ಲಿಂದ ಒಂದು ಹಗ್ಗವನ್ನ ಬಿಡಿಸಿ ಇನ್ನೊಂದು ಲಾಕ್ ಹಾಕಬೇಕು ಅದನ್ನ. ಆಗ ಎರಡು ಲಾಕ್ ಆಯ್ತು, ಅಂದ್ರೆ 2 ಗಂಟೆ ಆಯ್ತಲ್ಲ. ಮತ್ತೆ ಇದನ್ನು ಮತ್ತೆ ಈ ಮೇಲ್ಗಡೆ ಹಗ್ಗವನಿಗೆ ಎಳೆದು ಕಟ್ಟಬೇಕು. ಆಗ ಪಕಡಿ ಸ್ಟ್ರೈಟ್ ನಿಲ್ತದೆ. ತದನಂತರ ಎರಡನೆಯ ಹಗ್ಗವನ್ನ ಕಟ್ಟಬೇಕು. ಇನ್ನೊಂದು ಹಗ್ಗ ಉಳಿದಿರತ್ತಲ್ಲ, ಅದನ್ನ ಕಟ್ಟಬೇಕು. ಕಟ್ಟಿ ಆದ ನಂತರ ಈ ಪಕಡಿಯ ಇಲ್ಲಿ ತುದಿಯಲ್ಲಿ ಗಂಟು ಹಾಕಿರ್ತಾರೆ. ನಾನು ಪರ್ಸನಲಿ ಗಂಟು ಹಾಕ್ತೇನೆ. ಇದನ್ನ ಹಿಂದ್ಗಡೆ ನಾವು ಡಾಬೆಲ್ಲ ಕಟ್ಟಿರ್ತೇವೆ, ಆ ಹಗ್ಗಕ್ಕೆ ಸಿಕ್ಕಿಸಿಕೊಳ್ಬೇಕು. ನಂತರ ಪಕಡಿ ಈ ರೀತಿಯಾಗಿ ಕಾಣ್ತದೆ, ಚೆನ್ನಾಗಿ ಕಟ್ಟಿದ ನಂತರ. ಇದು ಪಕಡಿಯ ಬಗೆಗೆ ನಾನು ಹೇಳುವಂಥದ್ದು. ಇಲ್ಲಿ ಕಾಟನ್ ಇದೆ, ಇಲ್ಲಿ ನವಿಲ್ಗರಿ ಇದೆ, ಪಕಡಿಯನ್ನ ಕಟ್ಟುವಂತಹ ಇಲ್ಲಿ ಸ್ಟೋನ್ ವರ್ಕ್ಗಳಿದೆ, ಇಲ್ಲಿ ಐಟಮ್ಸ್. ಇದನ್ನ ಪಕಡಿ ವೇಷವನ್ನ ಕಟ್ಟುವುದಕ್ಕೆ ಮೊದಲು ಶಿಟ್ಟಪಟ್ಟಿಯನ್ನ ಕಟ್ಟಬೇಕು. ಹೀಗೆ ಪ್ಲೈನ್ ಆಗಿ ನಿಲ್ಲದವರು ಉಂಡೆಯನ್ನ ಕಟ್ಟಬೇಕು. ಕಟ್ಟಿ ಕರ್ಣಪತ್ರವನ್ನ ಕಟ್ಟಬೇಕು. ಕರ್ಣಪತ್ರ ಕಟ್ಟಿ ಆದ ನಂತರ ಪಕಡಿಯನ್ನ ಕಟ್ಟಬೇಕು. ಪಕಡಿಯನ್ನ ಕಟ್ಟಿ ಆದ ನಂತರ ಇಲ್ಲಿರುತ್ತಲ್ಲ, ಇದು ಕಟ್ಟಿರ್ತೀವಲ್ಲ ನಾವು, ಇದರ ಒಳಗಡೆ ತಂದು ಕಟ್ಟಬೇಕು. ಬೇಕಾದ್ರೆ ತೋರಿಸ್ತೇನೆ ನಾನು. ಹೀಗೆ ಕಟ್ಟಿರ್ತೀವಲ್ಲ, ಹೀಗೆ ಕಟ್ಟಿರ್ತೀವಲ್ಲ, ಇದನ್ನ ಇದರ ಒಳಗಡೆ ಹೀಗೆ ತಂದು ಎರಡು ಬದಿಗೆ ಹೀಗೆ ಪೇನ ಕಟ್ಟಿದ್ರೆ ಆಯ್ತು. ಈ ಹಗ್ಗವನ್ನು ಒಳಗಡೆಯಿಂದ ತಂದು ಬೇಕಾದ್ರೆ ಹೀಗೆ ಈ ಹಗ್ಗವನ್ನು ಹಿಂದೆ ಕಟ್ಟಬೇಕು. ಈ ರೀತಿ. ಓಕೆ, ಈ ರೀತಿ ಪಕಡಿಯನ್ನ ಕಟ್ಟುವಂತಹ ಕ್ರಮ. ನಾನು ಅದನ್ನು ಪಕಡಿಯನ್ನ ಕಟ್ಟಲಿಲ್ಲ, ಅದು ಮೇಳದ್ದು ಬೇಡ ಕಟ್ಟುವಂಥದ್ದು ಅಂತ ಹೇಳಿ. ಸೊ ಇದು ಪಕಡಿ ಮತ್ತೆ ಅದನ್ನ ಕಟ್ಟುವಂತಹ ಒಂದಷ್ಟು ವಿಚಾರಗಳನ್ನ ಹೇಳಿದ್ದೇನೆ. ಪಕಡಿಯನ್ನ ತಂದಿದ್ದೇನೆ. ಯಾರಾದರೂ ಮುಖವರ್ಣಿಕೆಯ ಬಗ್ಗೆ ಆಗಿರಬಹುದು, ಅಥವಾ ಈ ಯಾರಿಗಾದರೂ ನಿಮ್ಮ ಮಕ್ಕಳಿಗೆ ವೇಷವನ್ನು ಮಾಡಬೇಕು, ಅಥವಾ ಅವರಿಗೆ ಡ್ರೆಸ್ಸನ್ನು ಕಟ್ಟಬೇಕು, ಫೋಟೋಶೂಟ್ಗೆ ಇತ್ಯಾದಿ ಏನಾದರೂ ಬೇಕಂತ ಹೇಳಿದರೆ ನನ್ನ ನಂಬರ್ ಇರ್ತದೆ. ನನ್ನನ್ನು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನಾನು ನಂಬರ್ ಹಾಕಿರ್ತೇನಲ್ಲ, ವಾಟ್ಸಪ್ಗೆ ಮೆಸೇಜ್ ಮಾಡಿ. ಏನು ಮೇಕಪ್ ಮಾಡೋದಾದರೆ ಅಥವಾ ಮಕ್ಕಳಿಗೆ ಡ್ರೆಸ್ಸನ್ನು ಕಟ್ಟುವಂಥದ್ದು, ಪಕಡಿ ಇತ್ಯಾದಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ನನಗೆ ಮೆಸೇಜನ್ನು ಮಾಡಿ, ನಾನು ರಿಪ್ಲೈಯನ್ನು ಮಾಡ್ತೇನೆ ಅಂತ ಹೇಳ್ತೇನೆ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದುಕೊಳ್ಳುತ್ತೇನೆ. ಇಷ್ಟ ಆಗಿದ್ರೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.